ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಸೋತಿದ್ದಕ್ಕೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಮಹಿಳಾ ಮೋರ್ಚಾ ಇವತ್ತು ವಿವಿಧೆಡೆ ಪ್ರತಿಭಟನೆ ನಡೆಸಿದೆ. ದೇಶದ 70 ಕೋಟಿ ಜನರಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಅಂತ ಕಮಲ ನಾಯಕರು ಕೆಂಡ ಕಾರಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಬಿಜೆಪಿಯ ಸಂಭ್ರಮ ಮುಗಿಲು ಮುಟ್ಟಿರ್ತಿತ್ತು. 3 ದಿನ ಸತತವಾಗಿ ಬಿಜೆಪಿ ಮಹಿಳಾ ಮೋರ್ಚಾ ದೇಶಾದ್ಯಂತ ಸಿಹಿ ಹಂಚಿ ಸಂಭ್ರಮಕ್ಕೆ ಸಿದ್ಧವಾಗಿತ್ತು. ಆದ್ರೀಗ ಸಂಭ್ರಮದ ಬದಲು ಆಕ್ರೋಶ ಭುಗಿಲೆದ್ದಿದೆ. ಕಾರಣ ನಿನ್ನೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಮಹಿಳಾ ಮೀಸಲಾತಿ ಮಸೂದೆಯನ್ನ ಇಂಡಿಯಾ ಒಕ್ಕೂಟ ಸೋಲಿಸಿರೋದು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮಹಿಳೆಯರು ಎಂದರೆ ಇಂದಿರಾ, ಸೋನಿಯಾ, ಪ್ರಿಯಾಂಕಾ ಮಾತ್ರನಾ? ಕಾಂಗ್ರೆಸ್ ವಿರುದ್ಧ ಸಿಡಿದ ಬಿಜೆಪಿ ಮಹಿಳಾ ಮಣಿಯರು. ಮಹಿಳಾ ಮೀಸಲಾತಿ ಬಿಲ್ ಸೋಲಿಸಿದ್ದನ್ನ ಖಂಡಿಸಿ ರಾಮನಗರ ಸೇರಿದಂತೆ ರಾಜ್ಯದ ವಿವಿಧೆಡೆ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಮತ್ತು ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ದೃಷ್ಟಿಯಲ್ಲಿ ಮಹಿಳೆಯರು ಅಂದ್ರೆ ಕೇವಲ ಇಂದಿರಾ, ಸೋನಿಯಾ, ಪ್ರಿಯಾಂಕಾ ಗಾಂಧಿ ಮಾತ್ರನಾ? ಸಾಮಾನ್ಯ ಹೆಣ್ಮಕ್ಕಳು ಲೋಕಸಭೆ, ವಿಧಾನಸಭೆಗೆ ಪ್ರವೇಶ ಮಾಡಬಾರ್ದಾ ಅಂತ ಕಿಡಿಕಾರಿದ್ರು. ದೆಹಲಿಯಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ ಬೇರೆ ಬೇರೆ ಕಾರಣ ಇಟ್ಕೊಂಡು ಇಂಡಿಯಾ ಒಕ್ಕೂಟ ಮಸೂದೆಯನ್ನ ವಿಫಲಗೊಳಿಸಿದೆ ಅಂತ ಟೀಕಿಸಿದ್ರು. ಇವತ್ತು ಕೇವಲ ಅಡಿಗೆ ಮನೆಗೆ ಉಳ್ಕೊಂಡಿಲ್ಲ, ಸಮಾಜದ ಎಲ್ಲ ಸ್ತರಗಳಲ್ಲಿ, ಉದ್ಯೋಗದ ಎಲ್ಲ ಸ್ತರಗಳಲ್ಲಿ ಕೂಡ ಮಹಿಳೆ ಬಹಳ ಎತ್ತರದ ಜಾಗದಲ್ಲಿ ಇದ್ದಾಳೆ. ನಮ್ಮೆಲ್ಲರಿಗೂ ದುಃಖ ಆಗಿದೆ, ಆದರೆ ವಿಶ್ವಾಸ ಇದೆ ಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ಇದು ನಿಮ್ಮ ತಾಲಿಬಾನ್ ಮನಸ್ಥಿತಿ, ಜಿಹಾದಿ ಮನಸ್ಥಿತಿ. ಇದು ನಿಮ್ಮ ರಕ್ತದಲ್ಲಿ ಇದೆ. ಮಹಿಳೆಯರು ಅಂದ್ರೆ ಇಂದಿರಾಜಿ ಅಥವಾ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ? ನೀವೇ ಕೂತ್ಕೋಬೇಕಾ ಕುರ್ಚಿಯಲ್ಲಿ? ಭಾರತದ ಸಾಮಾನ್ಯ ಹೆಣ್ಮಗಳು ವಿಧಾನಸಭೆಗೆ, ಲೋಕಸಭೆಗೆ ಪ್ರವೇಶ ಮಾಡಬಾರ್ದಾ? ಇದೇನು ನಿಮ್ಮ ಫ್ಯಾಮಿಲಿಗೆ ಮೀಸಲ? ಇದು ಮಹಿಳಾ ಮೀಸಲಾತಿ ಸೋಲಿಸಿ ಕಾಂಗ್ರೆಸ್ ಘೋರ ಅಪರಾಧ. ಕೆಪಿಸಿಸಿ ಮಹಿಳಾ ಘಟಕ ಬಂದ್ ಮಾಡಲಿ ಎಂದ ಆರ್ ಅಶೋಕ್. ದೇಶದ 70 ಕೋಟಿ ಮಹಿಳೆಯರಿಗೆ ಕಾಂಗ್ರೆಸ್ ದ್ರೋಹ ಬಗೆದಿದೆ. ಮಹಿಳೆಯರ ಬಗ್ಗೆ ಮಾತನಾಡುವ ಅರ್ಹತೆಯನ್ನ ಕಳೆದುಕೊಂಡಿದೆ. ಕೆಪಿಸಿಸಿ ಮಹಿಳಾ ಘಟಕವನ್ನೇ ರದ್ದು ಮಾಡಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಮಹಿಳಾ ಕಾಂಗ್ರೆಸ್ ಘಟಕವನ್ನ ರದ್ದು ಮಾಡಿಬಿಡಿ. ಇನ್ನೇನಕ್ಕೆ ಅವರು ಪಾಪ ಅವರಿಗೆ ಬಹಳ ಆತುರತೆಯಿಂದ ಕನಸುಗಳು, 100 ಕನಸುಗಳನ್ನ ಕಟ್ಕೊಂಡಿದ್ರು ಅವರೆಲ್ಲ. ದೇಶದ 70 ಕೋಟಿ ಮಹಿಳೆಯರಿಗೆ ದ್ರೋಹ ಬಗ್ದಿದ್ದೀರಾ. ನಿಮಗೆ 60 ದಶಕ ರಾಜ್ಯಭಾರ ಮಾಡಿದಿರಲ್ಲ, ಅವಾಗ ಮಹಿಳಾ ಮೀಸಲಾತಿ ಬಗ್ಗೆ ನಿಮಗೆ ಗಮನನೇ ಇಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ವಿ ಸೋಮಣ್ಣ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆಯರಿಗೆ ರಾಜಕೀಯದಲ್ಲಿ ಪ್ರವೇಶ ಸಿಗುವುದು ಅಂದರೆ ಅದು ಅವರ ಹಕ್ಕು ಮಾತ್ರ. ಅದು ವಿರೋಧಿಸುವಂಥದ್ದು ಸಮಾನತೆಯ ವಿರುದ್ಧ ಅಂತ ಹೇಳಕ್ಕೆ ಇಚ್ಛೆಪಡುತ್ತೇನೆ. ಈಗಲಾದರೂ ಯಾರು ಇದನ್ನು ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇರೋದನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಹಿಳೆಯರಿಗೂ ಅವಕಾಶವನ್ನು ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನ ಏನು ಪ್ರಧಾನಿ ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ, ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ. ಮಹಿಳಾ ಮೀಸಲಾತಿ ಬಿಲ್ಗೆ ಹಿನ್ನಡೆ ಆಗಿಲ್ಲ. ಕಾಂಗ್ರೆಸ್ನವರ ಉದ್ದಾಟತನದ ಪರಮಾವಧಿ ಆಗಿದೆ. ಕಾಂಗ್ರೆಸ್ನ ಗೆಲುವು ಅಂತ ಸಂಭ್ರಮನೆ ಮಾಡಿದ್ದಾರೆ. ಬಿಜೆಪಿಗೆ ಮುಖಭಂಗ, ಎನ್ಡಿಎಗೆ ಮುಖಭಂಗ ಅಂತ ಹೇಳಿದ್ದಾರೆ. ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ. ನಾವು ಅಂದ್ಕೊಂಡಿದ್ವಿ ಸ್ವತಂತ್ರ ಒಂದು 79 ವರ್ಷಗಳು ಪೂರ್ಣ ಆಯಿತು, ಈ ಸಂದರ್ಭದಲ್ಲಾದರೂ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಸಿಗ್ಬೋದು ಅಂಥೇಳಿ. ಒಂದಲ್ಲ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರೂ ಸೇರಿದಂತೆ ಉಳಿದ ವಿಪಕ್ಷಗಳು ಮಾಡಿ
ನಾವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಸಂವಿಧಾನ ವಿರೋಧಿಗಳು ಅನ್ನೋದನ್ನು ತೋರಿಸಿದ್ದಾರೆ, ನಾವು ಅಂಬೇಡ್ಕರ್ ಅವರ ವಿರೋಧಿಗಳು ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಇಂಡಿಯಾ ಒಕ್ಕೂಟದ ವಿರುದ್ಧ ಬೆಂಕಿಯುಗುಳಿದ್ದಾರೆ. ಅಂದು ಎಚ್.ಡಿ. ದೇವೇಗೌಡ ಅವರ ನೇತೃತ್ವದ ಸಂಯುಕ್ತ ರಂಗ ಸರ್ಕಾರ ಲೋಕಸಭೆ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ನೀಡುವ ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡು ಸಂಸತ್ನಲ್ಲಿ ಮಸೂದೆ ಮಂಡಿಸಿತ್ತು. ಆದರೆ ಅದೇ ಕಾಂಗ್ರೆಸ್ ಮತ್ತು ಅದರ ಸಹಚರ ಶಕ್ತಿಗಳು ಆ ಪ್ರಯತ್ನವನ್ನು ಸಂಘಟಿತವಾಗಿ ವಿಫಲಗೊಳಿಸಿದವು. ಇಂದು ಐತಿಹಾಸಿಕ ಅನ್ಯಾಯ ಸರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ದಿಟ್ಟ ಹೆಜ್ಜೆ ಇರಿಸಿದರು. ಪುನಃ ಅದೇ ಕಾಂಗ್ರೆಸ್ ಹಾಗೂ ಅದರ ವಿಪಕ್ಷಗಳು ಮೋದಿ ಅವರ ಪ್ರಯತ್ನಕ್ಕೆ ತಡೆಯೊಡ್ಡಿದೆ. ಆದರೆ 33% ಮಹಿಳಾ ಮೀಸಲು ಗುರಿ ಸಾಧಿಸುವುದು ಶತಸಿದ್ಧ. ಮುಂದೊಂದು ದಿನ ಇದಕ್ಕೆ ಮನ್ನಣೆ ಸಿಗುತ್ತೆ, ಹೀಗಂತ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ನಾವು ವಿರೋಧಿಸಿದ್ದು ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಎಂದ ಕೈ ನಾಯಕರು. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಪಕ್ಷದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾವು ವಿರೋಧಿಸಿದ್ದು ಮಹಿಳಾ ಮೀಸಲಾತಿ ಮಸೂದೆಯನ್ನಲ್ಲ, ಮಹಿಳಾ ಮೀಸಲಾತಿ ಜೊತೆ ಸೇರಿಸಿದ್ದ ಕ್ಷೇತ್ರ ಮರು ವಿಂಗಡಣೆ ಮಸೂದೆಗೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿತ್ತು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಮಹದೇವಪ್ಪ ಹಾಗೂ ದಿನೇಶ್ ಗುಂಡೂರಾವ್ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಸೋಷಿಯಲ್ ವೆಲ್ಫೇರ್ನವರು ಆಮೇಲೆ ಇವರೆಲ್ಲರನ್ನು ಸದಸ್ಯರನ್ನು ಮಾಡಿ ಅಧ್ಯಕ್ಷತೆಯನ್ನು ಚೀಫ್ ಸೆಕ್ರೆಟರಿಗೆ ಮಾಡಿದ್ದಾರೆ. ಎಲ್ಲ ನಾವು ನೋಡಿ ಒಂದು ಸಾರಿ ಮಾಡಿದ ಮೇಲೆ, ಒಂದು ಕಾನೂನು ಮಾಡಿದ ಮೇಲೆ ಇಟ್ ಶುಡ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ನಾವೇನೇ ಮಾಡಿದರೂ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈಗ ಚೀಫ್ ಸೆಕ್ರೆಟರಿಯಲ್ಲಿ ಅವರ ಅಧ್ಯಕ್ಷತೆ ಅದು 1 ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರ್ದು ತಕರಾರಿಲ್ಲ. ನೀವು ಕ್ಷೇತ್ರಗಳ ಮಾಡ್ತೀರಿ, ಕ್ಷೇತ್ರ ಮರುವಿಗೆ ಮಾನದಂಡ ಯಾವುದು? ಸೆಕ್ಷನ್ 8 ಪ್ರಕಾರ ಜನಗಣತಿ 2 ಸ್ಟೆಪ್. ಸೆಕ್ಷನ್ 8 ಪ್ರಕಾರ ಜನಗಣತಿ 2 ಸ್ಟೆಪ್ ಆಗಬೇಕು. ಜನಗಣತಿ ಇಲ್ಲೆಲ್ಲ ಡಿಲಿಮಿಟೇಷನ್ ಹೆಂಗೆ ಮಾಡ್ತೀರಿ? ಕೇಂದ್ರ ಸರ್ಕಾರ ಮಹಿಳೆಯರ ಹೆಸರಿನಲ್ಲಿ ವಂಚನೆ ಮಾಡೋದಕ್ಕೆ ಹೊರಟಿದ್ರು. ಅದು ಇವತ್ತು ವಿಶೇಷ ಅಧಿವೇಶನ ಕರೆದು ಮುಖಭಂಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಅವರೇ ಕಾರಣ. ಲೋಕಸಭೆಯಲ್ಲಿ ಕೇಂದ್ರ ಮಂಡಿಸಿದ ಮಸೂದೆಗಳನ್ನು ಸೋಲಿಸಿ ಇಂಡಿಯಾ ಒಕ್ಕೂಟ ಪ್ರಾಬಲ್ಯ ಮೆರೆದಿದೆ. ಆದರೆ ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂಬ ಅಸ್ತ್ರವನ್ನ ಝಳಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.